ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 132ನೆಯ ತಿರುನಾಮ ವೇದಾಂಗ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಹರಿನಾಮವನ್ನು 7 ಬಾರಿ ಜಪಿಸಬೇಕು. ಅದರ ನಂತರ ಗ್ರಹಗ್ರಸ್ತೆ ವಿಪೇಂದ್ರ ಶ್ಲೋಕವನ್ನು ಹೇಳಿ ಮೊಸಳೆಯ ಕೈಯಲ್ಲಿ ಸಿಕ್ಕಿದ ಗಜೇಂದ್ರನನ್ನು ರಕ್ಷಿಸಿದ ಹರಿಯ ಕೃಪೆಯನ್ನು ನಾವು ಕೋರುವಂತೆ ಹಿರಿಯರು ಹೇಳುತ್ತಾರೆ. ಕಥೆಯ ಪ್ರಕಾರ ಗಜೇಂದ್ರ ಎಂಬ ಆನೆ ಒಂದು ಕಮಲವನ್ನು ತೆಗೆದು ಭಗವಂತನಿಗೆ ಸಮರ್ಪಿಸಲು ಕೆರೆಯೊಳಗೆ ಇಳಿದಿತು. ಆಗ ಒಂದು ಮೊಸಳೆ ಅದರ ಕಾಲನ್ನು ಹಿಡಿದುಕೊಂಡಿತು. 1000 ವರ್ಷಗಳ ಕಾಲ ಅದು ಹೋರಾಡಿದರೂ ತನ್ನನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ತನ್ನ ಪ್ರಯತ್ನದಿಂದ ಆಗುವುದಿಲ್ಲ ಎಂದು ಅರಿತು ಗಜೇಂದ್ರನು ಭಗವಂತನಿಗೆ ಶರಣಾಗತಿಯಾದನು. ಆದಿಮೂಲಮೇ ಮತ್ತು ವೇದಂ ಕೂರುಂ ಮೊದಲ್ ಪೊರುಳೆ, ಅಂದರೆ ವೇದಗಳು ಹೇಳುವ ಮೂಲ ಪರಮಾತ್ಮನೇ ಎಂದು ಪ್ರಾರ್ಥಿಸಿದನು. ಗಜೇಂದ್ರನ ಪ್ರಾರ್ಥನೆಯನ್ನು ಕೇಳಿದ ಭಗವಂತನು ಗರುಡನ ಮೇಲೆ ಏರಿ ಹೊರಟನು. ಭಗವಂತನು ತನ್ನ ಭಕ್ತರನ್ನು ಕಾಯಿಸುವುದನ್ನು ಇಷ್ಟಪಡುವುದಿಲ್ಲ ಎಂಬುದನ್ನು ಗರುಡನು ತಿಳಿದಿದ್ದರಿಂದ ಅವನು ಸಾಧ್ಯವಾದಷ್ಟು ವೇಗವಾಗಿ ಹಾರಲು ಪ್ರಾರಂಭಿಸಿದನು. ಆದರೆ ತನ್ನ ಭಕ್ತನು ಕಷ್ಟದಲ್ಲಿ ಕಾಯುತ್ತಿದ್ದರಿಂದ ಭಗವಂತನು ಗರುಡನಿಗೆ ಇನ್ನೂ ಬೇಗ ಹೋಗು ಎಂದು ಹೇಳಿದನು. ಗರುಡನು ತನ್ನಿಂದಾದಷ್ಟು ವೇಗವಾಗಿ ಹಾರುತ್ತಿದ್ದರೂ ಇನ್ನೂ ವೇಗ ಹೆಚ್ಚಿಸಲು ಸಾಧ್ಯವಾಗಲಿಲ್ಲ. ಅದರಿಂದ ಭಗವಂತನು ಗರುಡನನ್ನು ತನ್ನ ಮೇಲೆ ಹೊತ್ತುಕೊಂಡು ತಕ್ಷಣ ಗಜೇಂದ್ರನು ಇದ್ದ ಕೆರೆಗೆ ತಲುಪಿದನು. ಮೊದಲು ಭಗವಂತನು ಗಜೇಂದ್ರನ ಸೊಂಡಿಲನ್ನು ಹಿಡಿದು ಅವನನ್ನು ಕೆರೆಯಿಂದ ಹೊರಗೆ ತೆಗೆದು ಪ್ರೀತಿಯಿಂದ ರಕ್ಷಿಸಿದನು. ನಂತರ ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಸಂಹರಿಸಿದನು. ಗಜೇಂದ್ರನು ಕಮಲವನ್ನು ಭಗವಂತನ ಪಾದಗಳಲ್ಲಿ ಅರ್ಪಿಸಿದನು. ಭಗವಂತನು ಅದನ್ನು ಸಂತೋಷದಿಂದ ಸ್ವೀಕರಿಸಿ ಗಜೇಂದ್ರನಿಗೆ ಮೋಕ್ಷವನ್ನು ನೀಡಿದನು. ಗಜೇಂದ್ರನು ಶ್ರೀವೈಕುಂಠಕ್ಕೆ ಹೋದ ನಂತರ ಭಗವಂತನನ್ನು, ನನ್ನನ್ನು ರಕ್ಷಿಸಲು ನೀವು ಒಬ್ಬರೇ ಬರಬಹುದಿತ್ತು. ಹಾಗಿದ್ದಾಗ ಗರುಡನನ್ನು ಹೊತ್ತುಕೊಂಡು ಯಾಕೆ ಬಂದಿರಿ ಎಂದು ಕೇಳಿದನು. ಅದಕ್ಕೆ ಭಗವಂತನು, ನೀನು ವೇದಾಂಕೂರು ಮೊದಲ್ ಪೊರುಳೆ ಎಂದು ಕರೆದೆಯಲ್ಲ, ಅಂದರೆ ವೇದಗಳು ಹೇಳಿರುವ ಪರಮಾತ್ಮನೇ ಎಂದು. ಅದಕ್ಕೆ ನಾನು ನಿಜವಾಗಿಯೂ ವೇದಗಳಲ್ಲಿ ಹೇಳಿರುವ ಪರಮಾತ್ಮನೆಂಬುದನ್ನು ತೋರಿಸಲು ಗರುಡನ ಮೇಲೆ ಬಂದೆ. ಗರುಡನು ವೇದ ಸ್ವರೂಪಿ ಎಂದು ಉತ್ತರಿಸಿದನು. ಅಂದರೆ ಗರುಡನ ದೇಹವೇ ವೇದಗಳ ರೂಪವಾಗಿದೆ. ಅವನ ಕಣ್ಣುಗಳು ಗಾಯತ್ರಿ ಮಂತ್ರ, ತಲೆ ತ್ರಿವೃತ್, ಆತ್ಮ ಸ್ತೋಮಂ, ದೇಹ ವಾಮದೇವ್ಯಂ, ಬಾಲ ಯಜ್ಞಯಜ್ಞಂ, 2 ರೆಕ್ಕೆಗಳು ಬೃಹತ್ ಮತ್ತು ರತಂತಲಂ. ಅವನ ತಿರುನಾಮ ಯಜುರ್ವೇದ ಮತ್ತು ಕಾಲಿನ ನಖಗಳು ಧಿಷ್ಣ್ಯಂ. ಇದನ್ನು ಕೇಳಿದ ಗರುಡನು ಗಜೇಂದ್ರನಿಗೆ, ಭಗವಂತನು ಹೇಳಿದ್ದು ಸತ್ಯ. ನನ್ನ ದೇಹದ ಭಾಗಗಳಲ್ಲಿ ಕೆಲವು ವೇದಗಳಿವೆ, ಆದರೆ ಭಗವಂತನ ಸಂಪೂರ್ಣ ದೇಹವೇ ವೇದಗಳು. ಅದಕ್ಕಾಗಿಯೇ ಅವನಿಗೆ ವೇದಾಂಗಃ ಎಂಬ ತಿರುನಾಮ. ನನ್ನಲ್ಲಿ ಇರುವ ವೇದಗಳು ಅವನ ಕೃಪೆಯಿಂದ, ಆದರೆ ಅವನಲ್ಲಿರುವ ವೇದಗಳು ಅವನ ಸ್ವಭಾವದಿಂದ ಎಂದು ಹೇಳಿದನು. ಇದರಿಂದ ಗಜೇಂದ್ರನಿಗೆ ಇನ್ನೂ ಅನುಮಾನದಿಂದ, ಹಾಗಾದರೆ ಭಗವಂತನೇ ತನ್ನ ದೇಹದಲ್ಲಿರುವ ವೇದಗಳನ್ನು ನನಗೆ ತೋರಿಸಬಹುದಿತ್ತು. ಹಾಗಿದ್ದರೆ ನಿಮ್ಮನ್ನು ಯಾಕೆ ಕರೆದುಕೊಂಡು ಬಂದರು ಎಂದು ಗರುಡನನ್ನು ಕೇಳಿದನು. ಅದಕ್ಕೆ ಗರುಡನು, ಅದು ಭಗವಂತನ ಕರುಣೆ. ಗಜೇಂದ್ರ ಮೋಕ್ಷವನ್ನು ನಾನು ಕೂಡ ನೋಡಲಿ ಎಂದು ನನ್ನನ್ನು ಜೊತೆ ಕರೆದುಕೊಂಡು ಬಂದನು ಎಂದು ಉತ್ತರಿಸಿದನು. ವೇದಾಂಗಃ ಎಂದರೆ ವೇದಗಳನ್ನೇ ತನ್ನ ದೇಹವಾಗಿ ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ವೇದಾಂಗಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಆಶೀರ್ವದಿಸಿ ವೇದಗಳಲ್ಲಿರುವ ಆಳವಾದ ಅರ್ಥಗಳನ್ನು ತಿಳಿಯುವಂತೆ ಮಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.